ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ನಾರ್ತ್ ಬ್ರೋ ಚಾನಲ್ಗೆ. ಈ ನಿಮ್ಮ ನಾರ್ತ್ ಬ್ರೋ ಈ ಒಂದು ಉತ್ತರ ಕರ್ನಾಟಕದ ಅದ್ಭುತವಾದ ಜಿಲ್ಲೆ, ವಿಜಯದ ಜಿಲ್ಲೆ ಅನ್ನುವಂಥ ವಿಜಯಪುರದಲ್ಲಿರೋದಿದ್ದೀನಿ. ನೀವು ಗಮನಿಸ್ತಿರ್ಬೋದು, ವಿಜಯಪುರದಲ್ಲಿ ಬಹುಮನಿ ಸುಲ್ತಾನರ ಆದಿಲ್ ಶಾಹಿಗಳ ಸ್ಮಾರಕಗಳು ಕಾಣ್ತವೆ. ಆದರೆ ಆದಿಲ್ ಶಾಹಿಗಳ ಸ್ಮಾರಕಗಳಿಗಿಂತ ಹಳೆಯದಾದ ಆದಿಲ್ ಶಾಹಿಗಳ ಸ್ಮಾರಕಗಳು ಹುಟ್ಟೋದಕ್ಕಿಂತ ಮುಂಚೆ ಅಥವಾ ಆದಿಲ್ ಶಾಹಿಗಳ ಸಾಮ್ರಾಜ್ಯ ಇರೋಕ್ಕಿಂತ ಮುಂಚೆನೇ ಒಂದು ರಾಜ ಈ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಒಂದು ಸ್ಮಾರಕವನ್ನು ಕಟ್ಟಿದ್ದ. ಆ ಒಂದು ಸ್ಮಾರಕವನ್ನು ನೋಡೋಣ. ಅದು 1320ರಲ್ಲಿ ಸ್ಥಾಪನೆ ಆಗಿರುವಂಥ ಒಂದು ಸ್ಮಾರಕ ಸ್ನೇಹಿತರೆ. ಅದು ಯಾವುದಪ್ಪ ಅಂದರೆ ಕರೀಮುದ್ದೀನ್ ದರ್ಗಾ ಅಂತ ನೋಡ್ಬೋದು. ಈ ಕರೀಮುದ್ದೀನ್ ದರ್ಗಾ ಎಲ್ಲಿದೆಯಪ್ಪ ಅಂದರೆ, ನೀವು ವಿಜಯಪುರದ ಜಿಲ್ಲಾಧಿಕಾರಿ ಕಚೇರಿಯ ಪಕ್ಕದಲ್ಲಿ, ಆ ಒಂದು ಜಿಲ್ಲಾಧಿಕಾರಿಯ ಕಚೇರಿಯ ಒಂದು ಆವರಣದಲ್ಲಿ ಇರುವಂಥ ಒಂದು ಕರೀಮುದ್ದೀನ್ ದರ್ಗಾವನ್ನು ಗಮನಿಸ್ತಿದ್ದೀರ ಸ್ನೇಹಿತರೆ. ಈ ಒಂದು ಕರೀಮುದ್ದೀನ್ ದರ್ಗಾ ಏನಪ್ಪ ಅಂದರೆ ಅದ್ಭುತವಾದ ಒಂದು ವಾಸ್ತುಶಿಲ್ಪವನ್ನು ಹೊಂದಿದೆ. ಆ ಒಂದು ವಾಸ್ತುಶಿಲ್ಪ ನೋಡಿದರೆ ನಿಮಗೆ ಬೆರಗಾಗುತ್ತೆ ಸ್ನೇಹಿತರೆ. ಈ ಒಂದು ವಿಡಿಯೋನ ತಪ್ಪದೆಯಾಗಿ ಯಾರೂ ತೋರಿಸಿರಲ್ಲ ಸ್ನೇಹಿತರೆ. ಈ ಒಂದು ಕರೀಮುದ್ದೀನ್ ದರ್ಗಾ ಮತ್ತು ಮಸೀದಿ ಎರಡೂ ಇದೆ. ಆ ಒಂದು ಎರಡನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ನೀವು ತಪ್ಪದೇ ಈ ವಿಡಿಯೋನ ಕೊನೆ ತನಕ ನೋಡಿ, ಯಾಕಂದರೆ ಇದು ವಿಜಯಪುರ ಸಿರೀಸ್ನ ಅತ್ಯುತ್ತಮ ಎವರ್ ಗ್ರೀನ್ ಕಂಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಈಗ ನಾವು ಈ ಒಂದು ದರ್ಗಾ ಮತ್ತು ಮಸೀದಿಯನ್ನು ನೋಡೋಣ, ನಡ್ರಿ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ನೀವು ಕರೀಮುದ್ದೀನ್ ದರ್ಗಾ ಮತ್ತು ಮಸೀದಿಯ ಹೊರಗಡೆ ಇರುವಂಥ ಒಂದು ದೃಶ್ಯವನ್ನು ನೋಡ್ತಾ ಇದ್ದೀರಾ ಸ್ನೇಹಿತರೆ. ಈ ಒಂದು ವಾಸ್ತುಶಿಲ್ಪವನ್ನು ಗಮನಿಸಿದರೆ ನಿಮಗೆ ಅಜೀಬ್ ಆಗ್ಬೋದು, ಗಾಬರಿ ಆಗ್ಬೋದು, ಸ್ವಲ್ಪ ವಿಚಿತ್ರ ಅನಿಸ್ಬೋದು. ನೋಡೋಣ, ಈ ಒಂದು ವಿಚಿತ್ರವಾದಂಥ ವಿಜಯಪುರದಲ್ಲಿರುವಂಥ ಕರೀಮುದ್ದೀನ್ ದರ್ಗಾವನ್ನು ನೋಡ್ತಾ ಇದ್ದೀವಿ ಸ್ನೇಹಿತರೆ. ನೋಡೋಣ, ದರ್ಗಾ ಮತ್ತು ಮಸೀದಿ ಎರಡನ್ನು ಒಳಗೊಂಡಂಥ ಒಂದು ವಾಸ್ತುಶಿಲ್ಪವನ್ನು ಈ ಒಂದು ಕರೀಮುದ್ದೀನ್ ದರ್ಗಾ ಮತ್ತು ಮಸೀದಿ ಹೊಂದಿದೆ. ನೋಡ್ಬೋದು ಸ್ನೇಹಿತರೆ, ಈ ಒಂದು ಕರೀಮುದ್ದೀನ್ ದರ್ಗಾ ಮತ್ತು ಮಸೀದಿಯನ್ನು ನೋಡ್ತಾ ಇದ್ದೀವಿ. ಈ ಒಂದು ಮಸೀದಿ ಮತ್ತು ದರ್ಗಾ ಯಾವ ಒಂದು ಪ್ಲೇಸಲ್ಲಿ ಕಾಣಸಿಗುತ್ತೆ ಅಂದರೆ, ನಿಮಗೆ ವಿಜಯಪುರದ ಜಿಲ್ಲಾಧಿಕಾರಿ ಕಚೇರಿಯ ಒಂದು ಆಫೀಸ್ ವಿಭಾಗದಲ್ಲಿ ಒಂದು ಸಿಗುವಂಥ 700 ವರ್ಷಗಳ ಹಳೆಯದಾದಂಥ ಒಂದು ಮಸೀದಿ ಮತ್ತು ದರ್ಗಾವನ್ನು ನೋಡ್ತಾ ಇದ್ದೀರಾ ಸ್ನೇಹಿತರೆ. ನೀವು ಈ ಒಂದು ದರ್ಗಾದ ಇತಿಹಾಸವನ್ನು ಕೇಳಿದರೆ ನಿಮಗೆ ಅಚ್ಚರಿ ಅನಿಸ್ಬೋದು ಸ್ನೇಹಿತರೆ. ನೋಡೋಣ ಅಂದರೆ, ಈ ಒಂದು ವಾಸ್ತುಶಿಲ್ಪವನ್ನು ಗಮನಿಸಿದ್ರೆ ನಿಮಗೆ ಇದು ಮಸೀದಿನ ಅನ್ನೋ ಒಂದು ಸಂಶಯ ಬಂದೇ ಬರುತ್ತೆ ಸ್ನೇಹಿತರೆ. ಅದು ನಿಮಗೂ ಅಲ್ಲ, ನನಗೂ ಬಂದಿತ್ತು ಸ್ನೇಹಿತರೆ. ಆದರೆ ಈ ಒಂದು ವಾಸ್ತುಶಿಲ್ಪದ ಹಿಂದೆ ಇರುವಂಥ ರಹಸ್ಯವನ್ನು ನಾವು ಈಗ ತಿಳಿದುಕೊಳ್ಳೋಣ, ಬನ್ನಿ ಸ್ನೇಹಿತರೆ. ನೋಡ್ತಿರ್ಬೋದು, ಈಗ ಈ ಒಂದು ಸ್ಮಾರಕ ಸ್ಥಿತಿಯಲ್ಲಿದೆ. ಇದನ್ನು ನಮ್ಮ ಒಂದು ಪುರಾತತ್ವ ಇಲಾಖೆಯವರು ಇದನ್ನು ಕಾಪಾಡ್ತಾವ್ರೆ. ನೋಡೋಣ, ಒಳಗಡೆ ಹೋಗೋಣ ನೋಡ್ರಿ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಈ ಒಂದು ಅದ್ಭುತವಾದಂಥ ಒಂದು ಮಸೀದಿ ಮತ್ತು ದರ್ಗಾವನ್ನು ಒಳಗೊಂಡಂಥ ಒಂದು ಸ್ಮಾರಕವನ್ನು ನೋಡ್ತಾ ಇದ್ದೀವಿ. ಈ ಒಂದು ಸ್ಮಾರಕಕ್ಕೆ ಭಾಳಷ್ಟು ಜನ ಬರೋದಿಲ್ಲ ಸ್ನೇಹಿತರೆ. ಇದು ಗೊತ್ತಿಲ್ಲ, ಯಾಕಪ್ಪ ಅಂದರೆ ಇದು ಆದಿಲ್ ಶಾಹಿಗಳ ಸಾಮ್ರಾಜ್ಯದ ಸ್ಥಾಪನೆಗಿಂತ ಮೊದಲೇ ಇದ್ದಂಥ ಒಂದು ಸ್ಮಾರಕ ಸ್ನೇಹಿತರೆ. ಇದನ್ನು ಏನಪ್ಪ ಅಂದರೆ, ಇತಿಹಾಸಗಳ ಉಲ್ಲೇಖ ಪ್ರಕಾರ ಇದನ್ನು ಒಂದು ದೆಹಲಿ ಸುಲ್ತಾನರ ಪವರ್ಫುಲ್ ರಾಜ ಆದಂಥ ಅಲ್ಲಾವುದ್ದೀನ್ ಖಿಲ್ಜಿಯ ಸೈನ್ಯಾಧಿಪತಿಯಾದಂಥ ಮಲಿಕ್ ಕಫರ್ನ ಮಗ ಮಲಿಕ್ ಕರೀಮುದ್ದೀನ್ ಅವರ ಒಂದು ಕಟ್ಟಿಸಿದಂಥ ಒಂದು ಸ್ಮಾರಕ ಅಂತ ಹೇಳ್ತಾರೆ. ಇದನ್ನು ನಮ್ಮ ವಿಜಯಪುರದ ಸಾಲಟಿಗಿ ಗ್ರಾಮದ ಅಳ್ಳಯ್ಯ ಅನ್ನೋ ಒಬ್ಬ ವಾಸ್ತುಶಿಲ್ಪಿಗಾರ ಕಟ್ತಾನೆ. ಈ ಒಂದು ವಾಸ್ತುಶಿಲ್ಪಿಗಾರನ ಕೈ ಚಳಕವನ್ನು ನಾವು ಈ ಒಂದು ಸ್ಮಾರಕದಲ್ಲಿ ಗಮನಿಸಬಹುದು ಸ್ನೇಹಿತರೆ. ನೋಡೋಣ, ಅವರ ಒಂದು ಸ್ಮಾರಕದ ಕೈ ಚಳಕವನ್ನು ನೋಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಯಾವ ರೀತಿ ಒಂದು ದುಸ್ಥಿತಿ ಆಗಿದೆ. ಈ ಒಂದು ಕಮಾನ್ಗಳನ್ನು ನೋಡ್ತಿರ್ಬೋದು ನೀವು. ನೋಡಿ, ಈ ಕಮಾನ್ಗಳೇ ಇದು ಮಸೀದಿತ್ವನ ಒಂದು ಅಂಶವನ್ನು ನಾವಿಲ್ಲಿ ದೃಢಪಡಿಸುತ್ತೆ ಸ್ನೇಹಿತರೆ. ಇದು ನನಗೆ ನೋಡಿದಂಥ ಸಂದರ್ಭ ನನಗೂ ಸಹ ಗಾಬರಿ ಆಯಿತು. ಇದೇನಪ್ಪ, ಹೊರಗಡೆ ನೋಡೋಕ್ಕೆ ಟೆಂಪಲ್ ಥರ ಕಾಣುತ್ತೆ. ನಮ್ಮ ಒಂದು ಚಾಲುಕ್ಯರ ಒಂದು ವಾಸ್ತುಶಿಲ್ಪ ಯಾವ ರೀತಿ ಇರುತ್ತೆ ಆ ರೀತಿಯಿಂದ ಒಂದು ಆರ್ಕಿಟೆಕ್ಚರ್, ಒಂದು ವಾಸ್ತುಶಿಲ್ಪ ಕಾಣುತ್ತೆ ಸ್ನೇಹಿತರೆ. ಆದರೆ ಇದು 1320ರಲ್ಲಿ ಮಲಿಕ್ ಕರೀಮುದ್ದೀನ್ ಅವರು ಒಂದು ಕಟ್ಟಿಸಿದಂಥ ಅಳ್ಳಯ್ಯ ಅನ್ನೋ ಒಬ್ಬ ವಾಸ್ತುಶಿಲ್ಪಿಯ ಕೈ ಚಳಕದಲ್ಲಿ ಮೂಡಿ ಬಂದಂಥ ಒಂದು ದೇವಸ್ಥಾನ ಸ್ನೇಹಿತರೆ, ಒಂದು ಮಸೀದಿ ಸ್ನೇಹಿತರೆ, ಒಂದು ದರ್ಗಾ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಇದು ಮಸೀದಿ ಅನ್ನೋ ಕಾರಣಕ್ಕೆ ಏನಪ್ಪ ಅಂದರೆ, ಕಾರಣ ನಮಗೆ ಪ್ರೂಫ್ ಬೇಕಲ್ವಾ. ಈ ಪ್ರೂಫ್ಗಳನ್ನ ನಾವು ಇಲ್ಲಿ ಗಮನಿಸ್ಬೋದು. ಇಲ್ಲಿ ನೋಡಿ, ಇಸ್ಲಾಂ ಧರ್ಮದ ಕಲ್ಮಗಳನ್ನು ಈ ಒಂದು ಕಮಾನ್ಗಳ ಮೇಲೆ ಕಾಣಬಹುದು ಸ್ನೇಹಿತರೆ. ಈ ಒಂದು ಅಂಶದಿಂದಾಗಿ ಇದು ಒಂದು ಹಿಂದಿನ ಕಾಲದಲ್ಲಿ ಅಂದರೆ
ಮಲಿಕ್ ಕರೀಮುದ್ದೀನ್ ರಾಜ ಈ ಒಂದು ಮಸೀದಿಯನ್ನು ಕಟ್ಟಿಸಿದ್ದ. ಆದರೆ ಇದರ ಒಂದು ವಾಸ್ತುಶಿಲ್ಪ ಬೇರೆ ಒಂದು ರೀತಿಯ ಒಂದು ಹೋಲುತನದಕ್ಕೆ ಕಾರಣ ನೋಡ್ತಿರ್ಬೋದು. ನಾವು ಈ ಒಂದು ಕಮಾನ್ಗಳ ಮೇಲೆ ಕಲ್ಮಗಳನ್ನು ಓದ್ತಾ ಇದ್ದೀವಿ ಸ್ನೇಹಿತರೆ, ಕಲ್ಮಗಳನ್ನು ನೋಡ್ತಾ ಇದ್ದೀವಿ. ಈ ಒಂದು ಕಾರಣದಿಂದ ಇದನ್ನ ಒಂದು ಏನಪ್ಪ ಅಂತಾರೆ ಅಂದರೆ ದರ್ಗಾ ಸಹ ಹೌದು, ಮಸೀದಿ ಸಹ ಅಂತ ಹೇಳ್ತಾರೆ. ನೋಡಿ ಈ ರೀತಿ ಕಾಣುತ್ತೆ. ಈಗ ನೋಡಿ ಎಲ್ಲ ದುಸ್ಥಿತಿಯಲ್ಲಿದೆ, ಬೀಳುವಂಥ ಹಂತದಲ್ಲಿದೆ. ನಾವೆಲ್ಲಾದರೂ ಟಚ್ ಮಾಡಿದರೆ ಬೀಳುತ್ತೋ ಅನ್ನೋ ಒಂದು ಭಯ ಇದೆ. ಆಲ್ರೆಡಿ ನೋಟಿಸ್ ಬೋರ್ಡನ್ನು ಹಾಕೋರೆ, ಪುರಾತತ್ವ ಇಲಾಖೆ ಅವರು ಯಾವುದೇ ಒಂದು ಕಂಬಗಳನ್ನು ಮುಟ್ಟಬಾರದು, ಮುಟ್ಟಿದ್ರೆ ಅಲ್ಗಾಡತ್ತೆ, ಬೀಳುತ್ತೆ ಅನ್ನೋ ಒಂದು ಸೂಚನೆಗಳು ಸಹ ಕೊಟ್ಟವ್ರೆ. ನೋಡ್ಬೋದು ಸ್ನೇಹಿತರೆ, ಈ ಒಂದು ಕಲ್ಮಗಳು ಈ ಒಂದು ಕಮಾನ್ಗಳ ಮೇಲೆ ಇರೋದ್ರಿಂದ ಇದನ್ನ ಒಂದು ದರ್ಗಾವಾಗಿ ಮಸೀದಿಯಾಗಿ ಕನ್ಸಿಡರ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಆದರೆ ಇದರ ವಾಸ್ತುಶಿಲ್ಪ ನೋಡಿದರೆ ನಮಗೆ ಗಾಬರಿ ಆಗುತ್ತೆ. ಇದು ಯಾಕಪ್ಪ ಅಂದರೆ ಹೊರಗಡೆ ನೋಡಿದ್ರೆ ನಮಗೆ ಒಂದು ಹಿಂದೂ ಟೆಂಪಲ್ ಥರ ಕಾಣುತ್ತೆ. ಚಾಲುಕ್ಯರ ಒಂದು ಶೈಲಿಯ ವಾಸ್ತುಶಿಲ್ಪವನ್ನು ನಾವು ಈ ಒಂದು ಇದರಲ್ಲಿ ಕಾಣ್ತೀವಿ. ನನಗೂ ಇದೇ ಹಾಗೆ ಆಗಿತ್ತು. ಹೊರಗಡೆ ನೋಡಿದ್ರು ಇದು ಸೇಮ್ ಟು ಸೇಮ್ ಅದೇ ರೀತಿ ಒಂದು ಚಾಲುಕ್ಯರ ಒಂದು ವಾಸ್ತುಶಿಲ್ಪ ಥರ ಕಾಣುತ್ತೆ. ಆದರೆ ಒಳಗಡೆ ಇರೋದೇ ಬೇರೆ ಸ್ನೇಹಿತರೆ, ನೋಡ್ಬೋದು ನೀವು. ಈ ರೀತಿಯ ಒಂದು ಇದಿದೆ. ಆದರೆ ನಾನು ಯಾವುದೇ ಒಂದು ಖಚಿತವಾಗಿ ಹೇಳೋಕ್ಕಾಗಲ್ಲ, ಇದು ಅದೇ ಇತ್ತು ಇದೇ ಇತ್ತು ಅಂತ ನನಗೂ ಗೊತ್ತಾಗಲ್ಲ. ಆದರೆ ಈ ರೀತಿಯ ಒಂದು ವಾಸ್ತುಶಿಲ್ಪ ಇದೆ ಅನ್ನೋದಷ್ಟೇ ನಾನು ತಿಳಿಸ್ಬೋದು ಸ್ನೇಹಿತರೆ ನಿಮಗೆ. ಇದು ನಮ್ಮ ಒಂದು ವಿಜಯಪುರದ DC ಆಫೀಸ್ ಆವರಣದಲ್ಲಿರುವಂಥ ಒಂದು ಕರೀಮುದ್ದೀನ್ ದರ್ಗಾ ಸ್ನೇಹಿತರೆ. ಪ್ರೆಸೆಂಟಾಗಿ ನಾನು ಅಷ್ಟೇ ಹೇಳ್ಬೋದು ಸ್ನೇಹಿತರೆ. ಆದರೆ ಇದ್ರ ಬಗ್ಗೆ ನಾನು ಕೂಲಂಕುಷವಾಗಿ ಹೇಳೋಕ್ಕಾಗೋದಿಲ್ಲ ಸ್ನೇಹಿತರೆ. ಇದು ಅದೇ ಆಗಿತ್ತು ಇದಾಗಿತ್ತು ಅಂತ ಹೇಳೋಕ್ಕಾಗಲ್ಲ. ಇಲ್ಲಿ ನೋಡ್ಬೋದು ನೀವು ಈ ರೀತಿಯ ಒಂದು ಕಲಾಕೃತಿಗಳನ್ನು ಅವರು ಕೆತ್ತಿರುವಂಥ ಕಲಾ ಶೈಲಿಯನ್ನು ಗಮನಿಸ್ತಿದ್ದೀರ ಸ್ನೇಹಿತರೆ. ನೀವು ಇಲ್ಲಿ ನೋಡ್ಬೋದು. ಇದರ ಬಗ್ಗೆ ಅಷ್ಟೆಲ್ಲ ತಲೆ ಕೆಡಿಸೋದು ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಪುರಾತತ್ವ ಇಲಾಖೆಯವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊತಾರೆ. ಅದ್ರ ಬಗ್ಗೆ ಅವರು ಖಂಡಿತವಾಗಿ ಚರ್ಚೆ ಮಾಡೇ ಇರ್ತಾರೆ. ನೀವು ಇದನ್ನ ಬಂದು ವೀಕ್ಷಣೆ ಮಾಡಬೇಕಾಗುತ್ತೆ, ತಿಳ್ಕೊಳ್ಬೇಕಾಗುತ್ತೆ, ಹೋಗ್ಬೇಕಾಗುತ್ತೆ. ಏನಿದ್ರು ನಮ್ಮ ಅಭಿಪ್ರಾಯ ನಮ್ಮಲ್ಲಿ ಇರಬೇಕಾಗುತ್ತೆ, ಅದನ್ನು ಹೊರಗೆ ತೋರ್ಪಡಿಸೋಕ್ಕಾಗಲ್ಲ. ಈ ರೀತಿಯ ಒಂದು ಕಂಬಗಳು, ಅದ್ಭುತವಾದಂಥ ಒಂದು ಕಂಬಗಳನ್ನ ನೀವು ನೋಡ್ತಾ ಇದ್ದೀರಿ ಸ್ನೇಹಿತರೆ. ಈ ರೀತಿಯ ಕಂಬಗಳು ಇರೋದು ಕರೀಮುದ್ದೀನ್ ದರ್ಗಾದಲ್ಲಿ ಸ್ನೇಹಿತರೆ, ಒಂದು ಮಸೀದಿಯಲ್ಲಿ ಸ್ನೇಹಿತರೆ. ಅಲ್ಲಿ ಇದು ಮಸೀದಿ ಆಗಿದ್ದನಕ್ಕೆ ಕಾರಣ ನಾವು ಅಲ್ಲಿರುವಂಥ ಕಲ್ಮಗಳನ್ನು ನೋಡಿ ಹೇಳ್ಬೋದು. ಒಂದು ಆದಿಲ್ ಶಾಹಿಗಳ ಆಡಳಿತ ಇದ್ದಲ್ಲಿ ಇದನ್ನು ಏನಾದರೂ ಸ್ಟ್ರಕ್ಚರ್ನ ಬದಲಾವಣೆ ಮಾಡಿರ್ಬೋದು ಅಂತ ಅಷ್ಟೇ ಹೇಳ್ಬೋದು. ಆದರೆ 100% ಶೋರ್ ಆಗಿ ಇದು ಅದೇ ಟೆಂಪಲ್ ಆಗಿತ್ತು ಅನ್ನೋಕ್ಕೆ ನನ್ನ ಹತ್ರ ಯಾವುದೇ ಪುರಾವೆಗಳಿಲ್ಲ ಸ್ನೇಹಿತರೆ. ನೋಡಿ ಈ ರೀತಿ ಒಂದು ಆರ್ಕಿಟೆಕ್ಚರ್ ಕಾಣ್ತೀವಿ ನಾವು. ನೋಡ್ಬೋದು ಸ್ನೇಹಿತರೆ ನೀವು. ನೋಡ್ಬೋದು ಸ್ನೇಹಿತರೆ, ಇದೇನು ಕಾಣುತ್ತೆ ನಿಮಗೆ, ಇದು ಬಿಜಾಪುರದ ಡಿಸ್ಟಿಕ್ ಒಂದು ಆಫೀಸ್ ಆಗಿದೆ, DC ಆಫೀಸ್ ಆಗಿದೆ ಸ್ನೇಹಿತರೆ. ಈ ರೀತಿಯ ಒಂದು ಆರ್ಕಿಟೆಕ್ಚರನ್ನು, ವಾಸ್ತುಶಿಲ್ಪವನ್ನು ನೀವು ಕರೀಮುದ್ದೀನ್ ಪ್ರೆಸೆಂಟ್ ಆಗಿ ಕರೀಮುದ್ದೀನ್ ದರ್ಗಾ ಅಥವಾ ಮಸೀದಿ ಅಂತ ಹೇಳ್ಬೋದು ಸ್ನೇಹಿತರೆ. ನಾವು ಅದ್ಭುತವಾಗಿದೆ, ನೋಡ್ಬೋದು ನೀವು, ಗಮನಿಸ್ಬೋದು. ನೋಡಿ ಜನಗಳು ಇಲ್ಲಿಗೆ ಆ ಒಂದು ದರ್ಗಾನ ವೀಕ್ಷಣೆ ಮಾಡೋಕ್ಕೂ ಬರ್ತಾರೆ, ಈ ಒಂದು ಆರ್ಕಿಟೆಕ್ಚರ್ನ ಗಮನಿಸೋಕ್ಕೂ ಬರ್ತಾರೆ ಸ್ನೇಹಿತರೆ. ನೋಡಿ ಇದೊಂದು ದ್ವಿಮಾಡಿಯ ಒಂದು ಕಟ್ಟಡ ಆಗಿತ್ತು ಅನಿಸುತ್ತೆ ಆಗಿನ ಕಾಲದಲ್ಲಿ. ನೋಡ್ಬೋದು ಸ್ನೇಹಿತರೆ ನೀವು, ಕರೀಮುದ್ದೀನ್ ಮಸೀದಿ ಮತ್ತು ದರ್ಗಾವನ್ನು ನೋಡ್ತಾ ಇದ್ದೀರಿ. ಈ ಒಂದು ಬಿಜಾಪುರದಲ್ಲಿ ಜಾಮಿಯಾ ಮಸೀದಿ ಇದೆಯಲ್ಲ, ಆ ಒಂದು ಜಾಮಿಯಾ ಮಸೀದಿಗಿಂತ ಮೊದಲನೇ ಮತ್ತು ಪ್ರಮುಖವಾದಂಥ ಮಸೀದಿ ಈ ಒಂದು ಕರೀಮುದ್ದೀನ್ ಮಸೀದಿ ಆಗಿತ್ತು ಸ್ನೇಹಿತರೆ. ಈ ಒಂದು ಆದಿಲ್ ಶಾಹಿಗಳ ಒಂದು ಆಳ್ವಿಕೆ ನಂತರ ಏನು ಜಾಮಿಯಾ ಮಸೀದಿ ಕಟ್ತಾರಲ್ಲ, ಆ ಒಂದು ಜಾಮಿಯಾ ಮಸೀದಿ ತದನಂತರ ಪ್ರಸಿದ್ಧಿಯನ್ನು ಪಡೆಯಿತು. ಮೊದಲೆಲ್ಲ ಒಂದು ಹಿಂದಿನ ಕಾಲದಲ್ಲಿ ಅಂದರೆ 1320ರ ಒಂದು ಆಸುಪಾಸಿನಲ್ಲಿ ಈ ಒಂದು ಕರೀಮುದ್ದೀನ್ ಮಸೀದಿ ನಿರ್ಮಾಣವಾಗಿತ್ತು ಅನ್ನುವಂಥ ಒಂದು ಇತಿಹಾಸವನ್ನು ನಾವು ಗಮನಿಸಬಹುದು ಸ್ನೇಹಿತರೆ. ತದನಂತರ ಈ ಒಂದು ಜಾಮಿಯಾ ಮಸೀದಿ ಪ್ರಭಾವವನ್ನು ಬೀರಿತು. ಆದ್ದರಿಂದ ಇದರ ಒಂದು ಪ್ರಭಾವ ಹಿನ್ನೆಲೆ ಆಯಿತು ಸ್ನೇಹಿತರೆ. ಆ ಒಂದು ಅಂಶಗಳನ್ನು ನೋಡ್ಬೋದು. ಈ ಒಂದು ದೇವಾಲಯದಲ್ಲಿ ಅಂದರೆ ಮಸೀದಿಯಲ್ಲಿ ಒಂದು ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯನ್ನು ನಾವು ಇದರ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪವನ್ನು ಗಮನಿಸಿದರೆ ಇದು ಒಂದು ಹಿಂದೂ ಟೆಂಪಲ್ ಆಗಿತ್ತು ಅಂತ ನಾನು ಹೇಳ್ಬೋದು. ಆದರೆ ಖಡಾಖಂಡಿತವಾಗಿ ಹಾಗೇ ಇತ್ತು ಅಂತ ಹೇಳೋಕ್ಕಾಗೋದಿಲ್ಲ ಸ್ನೇಹಿತರೆ. ನೋಡ್ಬೋದು ನೀವು ವಾಸ್ತುಶಿಲ್ಪ ಯಾವ ರೀತಿ ಇದೆ. ಈ ಒಂದು ವಾಸ್ತುಶಿಲ್ಪವನ್ನು ನಾವು ಆದಿಲ್ ಶಾಹಿಗಳ ವಂಶದಲ್ಲಿ ಕಾಣೋಕ್ಕಾಗಲ್ಲ. ಆದರೆ ಇದು ನಿಜವಾಗಿ ಹಿಂದೂ ಟೆಂಪಲ್ ಇತ್ತಂತನೂ ಸಹ ಹೇಳೋಕ್ಕಾಗಲ್ಲ. ಯಾಕಂದರೆ ಆಗಿನ ಆದಿಲ್ ಶಾಹಿ ರಾಜರು ಸಹ ಒಬ್ಬೊಬ್ಬರು ಒಂದು ವಿನಾಯಕನ ಪೂಜೆ ಮಾಡ್ತಾಯಿದ್ರು,
ಹಿಂದೂ ಒಂದು ಸಂಪ್ರದಾಯದ ಒಂದು ದೇವಸ್ಥಾನಗಳ ಆಚರಣೆಗಳನ್ನು ಫಾಲೋ ಮಾಡ್ತಾಯಿದ್ರು. ಅಂಥ ಒಂದು ಅಂಶಗಳನ್ನು ನೋಡ್ಬೋದು ನೀವು. ವಿನಾಯಕನ ಆಗಿರ್ಬೋದು, ಲಕ್ಷ್ಮೀ ಪೂಜೆನೂ ಮಾಡ್ತಾಯಿದ್ರು. ಅಂಥ ಒಂದು ರಾಜರು ಸಹ ಇದ್ದಾರೆ. ಆದ್ದರಿಂದ ನಾವು ಅದೇ ರೀತಿ ಆಗಿತ್ತು ಅಂತ ಹೇಳೋಕ್ಕಾಗೋದಿಲ್ಲ ಸ್ನೇಹಿತರೆ. ಇದು ಒಂದು ವಾಸ್ತುಶಿಲ್ಪ ಮತ್ತು ಇತಿಹಾಸವನ್ನು ಒಳಗೊಂಡಂಥ ಒಂದು ಕರೀಮುದ್ದೀನ್ ದರ್ಗಾ ಆಗಿದೆ ಸ್ನೇಹಿತರೆ. ನೀವು ವಿಜಯಪುರದ ಒಂದು DC ಆಫೀಸ್ನ ಪಕ್ಕದಲ್ಲಿ ಯಾವುದಾದ್ರೂ ವರ್ಕ್ ಇದ್ದಂಥ ಬಂದರ ಸಂದರ್ಭದಲ್ಲಿ ಅಥವಾ ನೋಡಲೇಬೇಕು ಅಂತ ಒಂದು ಕಾರಣಕ್ಕೆ ಬಂದಾಗ ಈ ಒಂದು ಮಸೀದಿಯನ್ನು ನೋಡಲೇಬೇಕು ಸ್ನೇಹಿತರೆ. ಇಷ್ಟು ದಿನ ಈಗ ಎಲ್ಲರೂ ಪ್ರಸಿದ್ಧಿ ಪಡೆದಂಥ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ನೋಡ್ತಾರೆ. ಆ ಒಂದು ಜಾಮಿಯಾ ಮಸೀದಿಗಿಂತ ಹಳೆಯದಾದಂಥ ಒಂದು ಕರೀಮುದ್ದೀನ್ ಮಸೀದಿಯನ್ನು ನಾವು ನೋಡಲೇಬೋದು. 1320ರಲ್ಲಿ ಆದಂಥ ಒಂದು ಮಸೀದಿ ಸ್ನೇಹಿತರೆ. ಇದು 700 ವರ್ಷಗಳ ಇತಿಹಾಸ ಹೊಂದಿದೆ. ಆದರೆ ಜಾಮಿಯಾ ಮಸೀದಿ ಮುನ್ನೆಲೆ ಬಂದಾಗ ಈ ಮಸೀದಿ ಏನಾಗುತ್ತೆ, ಹಿನ್ನೆಲೆಗೆ ಬೀಳುತ್ತೆ ಸ್ನೇಹಿತರೆ. ಹಿನ್ನೆಲೆಗೆ ಬಿದ್ದು ಈಗ ತನ್ನ ಒಂದು ಶಿಲ್ಪವನ್ನು, ತನ್ನ ಒಂದು ಅಂಶವನ್ನು ಕಳ್ಕೊಳ್ತಿದೆ. ನೋಡ್ತಿರ್ಬೋದು ನೀವು. ಇಲ್ಲಿ ಪುರಾತತ್ವ ಇಲಾಖೆ ಈಗ ಇದನ್ನು ಸಂರಕ್ಷಣೆ ಮಾಡ್ತಾ ಇದೆ. ಇದರ ಪಕ್ಕದಲ್ಲೇ ಒಂದು ಕರೀಮುದ್ದೀನ್ ಅವರ ಒಂದು ದರ್ಗಾ ಸಹ ಇದೆ. ಅವರು ಆ ಒಂದು ಆಸುಪಾಸಿನ ಕಾಲದಲ್ಲಿ ಅವರು ಸಹ ಇದೇ ಒಂದು ಮಸೀದಿಯಲ್ಲಿ ಬಂದು ತಂಗಿದ್ರಂತೆ. ಆದ ಕಾರಣ ಅವರ ಒಂದು ಸಮಾಧಿ ಸಹ ಇಲ್ಲೇ ಒಂದು ನಾವು ಗಮನಿಸಬಹುದು ಸ್ನೇಹಿತರೆ. ಇದು ಒಂದು ಸ್ವಲ್ಪ ವಿಚಿತ್ರವಾದ ಮಸೀದಿಯಾಗಿದೆ. ನಾನು ಈ ರೀತಿ ಆರ್ಕಿಟೆಕ್ಚರ್ಗಳನ್ನ ಎಲ್ಲಿ ನೋಡಿಲ್ಲ ಸ್ನೇಹಿತರೆ ಮಸೀದಿಗಳಲ್ಲಿ. ಆದರೆ ಈ ಒಂದು ಮಸೀದಿ ಸ್ವಲ್ಪ ಡಿಫ್ರೆಂಟ್ ಇದೆ. ಅದೇ ಒಂದು ಡಿಫ್ರೆನ್ಸೇ ಈ ಒಂದು ಮಸೀದಿಯನ್ನು ಅಪರೂಪದ ಸ್ಥಾನದಲ್ಲಿ ತರುತ್ತೆ ಸ್ನೇಹಿತರೆ. ಅಂಥ ಮಸೀದಿಯನ್ನು ನೀವು ವಿಜಯಪುರದಲ್ಲಿ ನೋಡ್ಬೋದು ಸ್ನೇಹಿತರೆ. ನೋಡ್ತಿರ್ಬೋದು ನೀವು. ಕರೀಮುದ್ದೀನ್ ಮಸೀದಿಯಲ್ಲಿರುವಂಥ ಕರೀಮುದ್ದೀನ್ ಒಂದು ದರ್ಗಾವನ್ನು ನೋಡ್ತಾ ಇದ್ದೀರಿ ಸ್ನೇಹಿತರೆ. ಆ ಒಂದು ದರ್ಗಾದ ಹಿಂದುಗಡೆ ಇರುವಂಥ ಕರೀಮುದ್ದೀನ್ ಅವರ ಮಸೀದಿ ನೋಡ್ತಾ ಇದ್ದೀರಾ. ಇದರ ಒಂದು ಆರ್ಕಿಟೆಕ್ಚರ್ ನಿಮಗೆ ಡೌಟ್ ಹೊಡಿಬೋದು, ಆದರೆ ಹೊಡೆದ್ರು ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಇದನ್ನೆಲ್ಲ ಈ ಎಲ್ಲ ಡೌಟ್ಗಳನ್ನ ಕ್ಲಿಯರ್ ಮಾಡೋಕ್ಕೆ ಪುರಾತತ್ವ ಇಲಾಖೆ ಇದೆ. ನೀವು ಇದು ಯಾವುದೇ ಡೌಟನ್ನು ಪಟ್ಕೋಬೇಡಿ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ನೀವು ಕರೀಮುದ್ದೀನ್ ಮಸೀದಿಯಲ್ಲಿ ಬಂದ ಸಂದರ್ಭದಲ್ಲಿ ಈ ಒಂದು ಸಾಧನವರು ನೋಡ್ಬೋದು ಸ್ನೇಹಿತರೆ. ಇವರು ಈ ಒಂದು ಕರೀಮುದ್ದೀನ್ ದರ್ಗಾದ ಒಂದು ನೋಡಿಕೊಳ್ಳುವ ಒಂದು ವ್ಯವಸ್ಥಾಪಕರಾಗಿದ್ದಾರೆ. ಮೌಲ್ಯಗಳ ಥರ ಇವರು ಒಂದು ಈ ಕರೀಮುದ್ದೀನ್ ದರ್ಗಾವನ್ನು ನೋಡಿಕೊಳ್ತಾರೆ. ಈಗ ಬಹಳ ಒಂದು ವಯಸ್ಸಾಗಿದೆ ಸ್ನೇಹಿತರೆ. ಇವರೇ ಈ ಒಂದು ಕರೀಮುದ್ದೀನ್ ದರ್ಗಾದ ಒಂದು ಕಾರ್ಯಾಚಾರಗಳನ್ನು, ಚಟುವಟಿಕೆಗಳನ್ನು ಮಾಡ್ತಾ ಇರ್ತಾರೆ. ಇವರು ನೀವೇನಾದರೂ ಈ ವಿಡಿಯೋ ನೋಡಿ ಕರೀಮುದ್ದೀನ್ ದರ್ಗಾ ಅಥವಾ ಮಸೀದಿಗೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಹಿರಿಯ ಜೀವಿಯನ್ನು ಭೇಟಿ ನೀಡ್ಬೋದು ಸ್ನೇಹಿತರೆ. ಆ ಒಂದು ಹಿರಿಯ ಜೀವಿಯವರು ಇಲ್ಲೇ ಇರ್ತಾರೆ. ನೋಡಿ ಅವ್ರನ್ನ ಬಂದು ಮಾತಾಡಿಸಿ. ಅವರಿಗೆ ಸ್ವಲ್ಪ ಕಿವಿಯ ಒಂದು ಪ್ರಾಬ್ಲಮ್ ಇದೆ. ಅವರಿಗೆ ಸ್ವಲ್ಪ ಜೋರಾಗಿ ಮಾತಾಡಬೇಕಾಗುತ್ತೆ. ಯಾಕಂದರೆ ಭಾಳಷ್ಟು ವಯಸ್ಸಾಗಿದೆ. ನೋಡ್ಬೋದು ನೀವು ಅವ್ರನ್ನ ಕುಂತು ಅವ್ರ ಜೊತೆ ಮಾತಾಡಿ ಹೋಗ್ಬೋದು ಅಂತ ನೋಡಿ ಸ್ನೇಹಿತರೆ. ಬಂದು ಅವ್ರನ್ನ ಮಾತಾಡಿಸಿ ಹೋಗ್ಬೋದು. ಅದೇ ರೀತಿ ಒಂದು ಅಪರೂಪದ ಒಂದು ಮಸೀದಿ ಮತ್ತು ದರ್ಗಾ ದೇವಸ್ಥಾನಗಳ ಒಂದು ವಾಸ್ತುಶಿಲ್ಪಗಳ ಈ ಒಂದು ಕರೀಮುದ್ದೀನ್ ಮಸೀದಿಯನ್ನು ನೀವು ಬಂದು ಒಂದ್ಸಾರಿ ಭೇಟಿ ಕೊಡ್ಬೋದು ಸ್ನೇಹಿತರೆ. ಬಂದ ಸಂದರ್ಭದಲ್ಲಿ ಭೇಟಿ ನೀಡಿ ನೋಡ್ಬೋದು ಸ್ನೇಹಿತರೆ. ಈ ಒಂದು ಮಲಿಕ್ ಕರೀಮುದ್ದೀನ್ ಅವರು ಕಟ್ಟಿಸಿದಂಥ ಕರೀಮುದ್ದೀನ್ ಮಸೀದಿಯನ್ನು ನೋಡಿದ್ರೆ ಸ್ನೇಹಿತರೆ, ನೀವು ಈ ಒಂದು ಕರೀಮುದ್ದೀನ್ ಮಸೀದಿ ಬಗ್ಗೆ ನಿಮಗೆ ಏನು ಅನಿಸುತ್ತೋ ಅಂತ ಕಮೆಂಟಲ್ಲಿ ಹಾಕಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ವಿಜಯಪುರದ ಮಗದೊಂದು ಅದ್ಭುತವಾದ ಸಿರೀಸ್ನೊಂದಿಗೆ ಮತ್ತೊಮ್ಮೆ ನಿಮ್ಮ ಮುಂದೆ ಹಾಜರಿರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ಪ್ರೀತಿಯ ನಾರ್ತ್ ಪ್ರೋ ಮತ್ತೊಂದು ಸಾರಿ ಮಾಡುವಂಥ ನಮಸ್ಕಾರಗಳು. ಎಲ್ಲೇ ಇರಿ, ಹೇಗೆ ಇರಿ, ಖುಷಿಯಿಂದ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಲವ್ ಯು, ಬಾಯ್.